ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ರಾಮನವಮಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಜೈ ಶ್ರೀರಾಮ್ ಅಂತ ಹೇಳಿ ರೆಡಿಯಾಗಿ ಪೂಜೆ ಸಾಮಾನ ತಗೊಂಡು ಹೋಗ್ತಾ ಇದ್ದೀನಿ, ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ನಮ್ಮನೆ ಹತ್ರ ಇರೋ ದೇವರು ಮೋಟಾಂಜನೇಯ ಸ್ವಾಮಿ ದೇವರು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಬೆಳಗ್ಗೆ ಪೂಜೆನೂ ಕೂಡ ಮಾಡಿದ್ದೀವಿ, ಅಲಂಕಾರನು ಕೂಡ ಸೂಪರ್ ಆಗಿ ಮಾಡಿದ್ದೀವಿ. ಆಂಜನೇಯ ಸ್ವಾಮಿ ಅಂದ್ರೆ ನಮ್ಗೆಲ್ಲ ಒಂದು ಪವರು, ಒಂದು ಧೈರ್ಯ. ಜೈ ಶ್ರೀರಾಮ್, ಜೈ ಆಂಜನೇಯ ಸ್ವಾಮಿ. ಪೂಜೆ ಆದ ನಂತರ ಭರ್ಜರಿ ಪ್ರಸಾದ ಇತ್ತು, ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಕೂಡ ಇತ್ತು. ರಾಮನವಮಿ ಹಬ್ಬ ಅಂದ್ರೆ ಪಾನಕ, ಮಜ್ಜಿಗೆ, ಕೋಸಂಬರಿ ಗುರು. ಇವತ್ತು ನೀವೆಲ್ಲರೂ ಕೂಡ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮನ ಜಪವನ್ನು ಮಾಡಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ನೀವೆಲ್ಲರೂ ಕೂಡ ಹೇಳಿ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ್. ಈ ಒಂದು ಶ್ಲೋಕನ 108 ಬಾರಿ ಹೇಳಿ, ನಿಮಗೆ ಒಳ್ಳೇದಾಗುತ್ತೆ. ಪಾನಕ, ಮಜ್ಜಿಗೆ, ಕೋಸಂಬರಿ, ಪ್ರಸಾದ ಎಲ್ಲ ಕೂಡ ಸೂಪರ್ ಆಗಿತ್ತು. ಇದು ರಾಮನವಮಿ ಹಬ್ಬದ ಸ್ಪೆಷಲ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಹೇಳಿ.